ಈಗ ನನಗೆ ಕೂಡ ಇನ್ನು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ. ಇವಾಗ ಜಸ್ಟ್ ಎಲ್ಲರೂ ಇವಾಗ ತಾನೇ ಎಲ್ಲರೂ ಕೆಲವು ಮಂದಿ ಹೇಳಿದ್ರು. ಯಾಕಂದ್ರೆ ಅವ್ರ ಮೇಲೆ ಇದ್ದಂತ ದೂರು ಇವತ್ತು ಕೊಟ್ಟಂತ ಮತ್ತೆ ನಿನ್ನೆ ಕೂಡ ಇವತ್ತು ಕೂಡ ಇರೋ ಕಂಪ್ಲೇಂಟ್ಸ್ ಏನು ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಂಗಾಗಿ ಸಹಜವಾಗಿ ಕಾನೂನು ಕ್ರಮವನ್ನು ತಗೊಂಡಿದ್ದಾರೆ ಇವತ್ತು ಸಹಜವಾಗಿ. ಯಾಕಂದ್ರೆ ಆ ಕೃತ್ಯವನ್ನು ನೋಡಿದಂಥ ಟೈಮಲ್ಲಿ ಯಾರಿಗಾದ್ರೂ ಈ ಭಾರತ ದೇಶದಲ್ಲಿ ನನಗನ್ಸೋ ಮಟ್ಟಿಗೆ ಇದು ಪ್ರಥಮ ಈ ತರ ಒಂದು ಇದಾಗಿರ್ಬೋದು. ಯಾಕಂದ್ರೆ ಆ ಮಹಿಳೆಯರಿಗೆ ಕೂಡ ಆದಂತ ಅಗೌರವ ನೋಡಿದಂಥ ಟೈಮಲ್ಲಿ ನಿಜವಾಗ್ಲೂ ಬಹಳ ನೋವಿನ ಸಂಗತಿ. ಬಟ್ ಇವತ್ತು ಅದ್ರ ಬಗ್ಗೆ ನಂಗೆ ಸಂಪೂರ್ಣ ಅಂತ ಮಾಹಿತಿ ಇಲ್ಲ. ಬಟ್ ಮಾಹಿತಿ ನೆಕ್ಸ್ಟ್ ಮಾತಾಡ್ತೀನಿ. ಚುನಾವಣೆ ಅಂತಲ್ಲ, ಯಾಕಂದ್ರೆ ಅವ್ರು ಏನಂತ ಇವತ್ತು ಜನರಿಗೆ ಗುರ್ತಾಗಿಸ್ತಾ ಇದ್ದಾರೆ. ಚುನಾವಣೆ ಇದಕ್ಕೆಲ್ಲರಿಗೂ ಲಾಭ ಆಕೈತಿ, ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂಥ ವ್ಯವಸ್ಥೆ ಇಲ್ಲ. ಜನ ಅವ್ರು ತಿರಸ್ಕರಿಸ್ತಾರೆ ಅಷ್ಟೇ. ನಾವು ಪ್ರಜ್ವಲ್ ರೇವಣ್ಣವ್ರನ್ನ ಈ ಸದ್ಯ ಇನ್ನಂತರೂ ಇವ್ರು ಮಾಡ್ಯಾರಂದ್ರೆ ಅವ್ರನ್ನ ಯಾಕೆ ಬಿಡ್ತಾರೆ. ಇನ್ನು 100% ಇವತ್ತು SIT ಕೊಟ್ಟೈತಿ. ವಿದೇಶಕ್ಕೆ ಕೂಡ ಅಲ್ಲಿ ಮಾಹಿತಿ ಕೊಟ್ಟು ತರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಬೆಂಬಲಿಸಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ.